ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಶಂಕರಪಲ್ಲಿ ಮಾಡೋಣ ಅಂತ. ಶಂಕರಪಲ್ಲಿ ಇದು ಒಂದು ಸ್ವೀಟು, ಮೈದಾಯಿಂದ ಮಾಡೋದು. ಏನು ಎಗ್ ಯೂಸ್ ಮಾಡಿದೆ ಮತ್ತು ಬರೀ ಓನ್ಲಿ ಶುಗರ್ ಹಾಕಿ ಮಾಡ್ಬೋದು. ಶಂಕರಪಲ್ಲಿ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಶಂಕರಪಲ್ಲಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಡಿ. ಆ ಫ್ರೈ ಪ್ಯಾನ್ಗೆ 50 ಗ್ರಾಮ್ ಸಕ್ಕರೆ ಹಾಕಿ ಮತ್ತು 50 ml ಮಿಲ್ಕ್ ಹಾಕಿ ಮತ್ತು 2 ಟೇಬಲ್ ಸ್ಪೂನ್ ಗೀ ಹಾಕಿ ಇದನ್ನು ಸ್ವಲ್ಪ ಲೈಟಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ತಾ ಬನ್ನಿ. ಹೈ ಫ್ಲೇಮ್ ಇಡಬೇಡಿ, ಸೀದೋಗ್ಬಿಡುತ್ತೆ, ಚೆನ್ನಾಗಿ ಮೆಲ್ಟು ಆಗೋಲ್ಲ. ಆಮೇಲೆ ಇದಕ್ಕೆ ನಿಮಗೆ ಅರ್ಜೆಂಟಾಗಿ ಟೈಮ್ ಇಲ್ಲ ಅಂದರೆ ಶುಗರ್ ಪೌಡರ್ನೂ ಯೂಸ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ನೀವು ಶುಗರ್ ಪೌಡರ್ನ ಡೈರೆಕ್ಟಾಗಿ ಮೈದಾ ಮೇಲೆ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ, ನಿಮಗೆ ಕಲ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಮೊದಲೇ ಇದನ್ನು ತುಪ್ಪ ಮತ್ತು ಹಾಲು ಮತ್ತು ಶುಗರ್ನ ಕರಗಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಕಲ್ಸೋಕ್ಕೂ. ಮತ್ತು ನೋಡಿ, ಇವಾಗ ಫ್ರೈ ಪ್ಯಾನಲ್ಲಿ ಮೆಲ್ಟ್ ಆಗ್ತಾ ಇದೆ, ಶುಗರ್ ಮೆಲ್ಟ್ ಆಗಿದೆ. ಇವಾಗ ಬಿಸಿ ಇರೋದನ್ನೇ ನೀವು ಡೈರೆಕ್ಟ್ ಮೈದಾಗೆ ಹಾಕಿದ್ರೂ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಹಾರಕ್ಕೆ ಇದು ಬಿಡೋಣ. ಈಗ ಒಂದು ಬೌಲ್ಗೆ ಮೈದಾ 150 ಗ್ರಾಮ್ಸ್ ತೊಗೊಳ್ಳಿ ಮತ್ತು ಚಿರೋಟಿ 2 ಟೇಬಲ್ ಸ್ಪೂನ್, ಏಲಕ್ಕಿ ಪೌಡರು 1/2 ಟೇಬಲ್ ಸ್ಪೂನ್. ನಮ್ಮ ಮನೇಲಿ ಆಲ್ರೆಡಿ ಯೂಶ್ವಲಿ ಏಲಕ್ಕಿ ಪೌಡರ್ನ ಮೊದಲೇ ನಾವು ಪೌಡ್ರ್ ಮಾಡಿಕೊಂಡಿರ್ತೀವಿ. ಸೊ ನೀವು ಹಂಗೆ ಪೌಡ್ರ್ ಮಾಡಿ ಇಕ್ಕೊಬೋದು. ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಬೇಗ ರೆಡಿ ಇರೋ ಥರ ಹಾಕ್ಬೋದು. ಮತ್ತು ಏನೇ ನೀವು ಸ್ವೀಟ್ ಮಾಡಬೇಕಾದ್ರೂ ಒಂದು ಪಿಂಚ್ ಸಾಲ್ಟ್ ಹಾಕಿ. ನಾನು ಸ್ವಲ್ಪ ಬಿಸ್ಕೆಟ್ಸ್ಗೆ ಮಾಡ್ತಾಯಿದ್ದೀನಿ. ಸೊ ಒಂದು 50 to 60 ಬಿಸ್ಕೆಟ್ಸ್ಗೆ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ತುಂಬ ಜಾಸ್ತಿ ಬಿಸ್ಕೆಟ್ಸ್ ಮಾಡಬೇಕು ಅಂದರೆ ನಾನು ಏನೇನು ಇವಾಗ ಕ್ವಾಂಟಿಟಿ ಹೇಳಿದ್ದೀನಿ ಅದೆಲ್ಲ ಡಬಲ್ ಹಾಕ್ಕೊಬೇಕು. ಈಗ ಸಪೋಸ್ ಮೈದಾ 150 ಗ್ರಾಮ್ಸ್ ತೊಗೊಂಡ್ರೆ 300 ಗ್ರಾಮ್ಸ್ ತೊಗೊಳ್ಳಿ. ಚಿರೋಟಿ 2 ಟೇಬಲ್ ಸ್ಪೂನ್ ಹಾಕಿದರೆ 4 ಟೇಬಲ್ ಸ್ಪೂನ್ ಹಾಕಿ, ಆ ಥರ ಡಬಲ್ ಹಾಕ್ಕೊಂಬನ್ನಿ. ಇದು ಮುಗೀತು. ಈಗ ನಾನು ತುಪ್ಪ ಮತ್ತು ಹಾಲು ಸಕ್ಕರೆನ ತಣ್ಣಗಾಗಕ್ಕೆ ಇಟ್ಟಿದ್ನಲ್ವ, ಅದನ್ನು ಈಗ ಲೈಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಈ ಬೌಲ್ಗೆ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ. ತುಂಬ ಜಾಸ್ತಿ ಸಡನ್ನಾಗೂ ಹಾಕಬೇಡಿ, ಸೊ ಎಲ್ಲ ಅದು ಕರೆಕ್ಟಾಗಿ ಆಗಲ್ಲ. ಸೊ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಹಾಕ್ಕೊಬನ್ನಿ. ನೀರಂತೂ ಹಾಕಲೇಬೇಡಿ. ಚಪಾತಿ ಈ ಥರ ಕಲಿಸ್ಕೊಳ್ಳಿ, ತುಂಬ ಸ್ಮೂತಾಗಿರುತ್ತೆ, ತುಂಬ ಬಿಗಿನೂ ಅನ್ಸಲ್ಲ, ತುಂಬ ಸಾಫ್ಟಾಗಿ ಬಂದಿದೆ ಆ್ಯಕ್ಚುಲಿ. ಇದನ್ನು ಒಂದು 10 ಮಿನಿಟ್ಸ್ ನೀವು ಪ್ಲೇಟ್ ಮುಚ್ಚಿ ಎತ್ತಿಡಿ. ಯಾಕಂದರೆ ಚಿರೋಟಿ ಹಾಕಿದ್ದೀರಲ್ಲ, ಸಣ್ಣ ಚಿರೋಟಿ, ಅದು ತುಂಬ ಅರಳ್ಬೇಕು ಒಳಗೇ. ಅದಕ್ಕೆ ನೀವು ಈಗ ಸಡನ್ನಾಗಿ ನೀವು ಅದನ್ನು ಮಾಡಿದ್ರೆ ಬಿಸ್ಕೆಟ್ಸ್ನ ನಿಮಗೆ ತರಿ ಅನಿಸುತ್ತೆ. ಈ ಥರ ಮುಚ್ಚಿಟ್ರೆ ಒಂದು 10 ಮಿನಿಟ್ಸು ಸ್ಮೂತಾಗಿ ಆಗಿರುತ್ತೆ, ಅದು ಚೆನ್ನಾಗಿ ಹರಡ್ಕೊಂಡಿರುತ್ತೆ. ಈಗ ಇದಾಗಿದೆ. ಈಗ ಒಂದು ಸ್ಟವ್ ಮೇಲೆ ಎಣ್ಣೆ ಇಟ್ಟು, ಎಣ್ಣೆನೂ ಅಷ್ಟೇ ತುಂಬ ಹೈ ಫ್ಲೇಮ್ ಹಾಕ್ಬಿಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ಈ ಹಿಟ್ಟನ್ನ ನಿಮಗೆ ಯಾವ ಡಿಸೈನ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಕ್ವೇರ್ ಡಿಸೈನ್ಸ್ನ ಕಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಡೈಮಂಡ್ ಬೇಕು ಅಂದರೆ ಡೈಮಂಡ್ ಶೇಪ್ಸು ಮಾಡ್ಕೋಬೋದು, ಕಾಜು ಬರ್ಫಿ ಥರ ಶೇಪ್ ಕೊಡ್ಬೋದು. ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ಸು, ಮತ್ತು ಬೋರ್ ಆದಾಗ ನೀವು ತಿನ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಅಂಥ ಸ್ವೀಟ್ ಜಾಸ್ತಿ ಅಂತಲೂ ಅನಿಸಲ್ಲ ಇದು. ಮತ್ತು ಜಾಸ್ತಿ ಐಟಮ್ಸ್ ತೊಗೊಳ್ಳಲ್ಲ ಈ ಸ್ವೀಟ್ ಮಾಡೋಕ್ಕೆ. ಒಂದು 15 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಈಗ ಆಯಿಲ್ ಬಿಸಿ ಆಗಿದೆ. ಇದನ್ನು ಒಂದೊಂದಾಗಿ ಕಟ್ ಮಾಡಿರ್ತೀರಲ್ಲ, ಅದು ಒಂದೊಂದಾಗಿ ಹಾಕಿ. ಸೊ ಮೀಡಿಯಮ್ ಫ್ಲೇಮೇ ಇರಲಿ, ಯಾಕಂದರೆ ಬೇಗ ಇದು ಬ್ರೌನ್ ಆಗಿಬಿಡುತ್ತೆ, ಬ್ರೌನ್ ಕಲರ್ ಬಂದುಬಿಡುತ್ತೆ, ಟರ್ನ್ ಆಗಿಬಿಡುತ್ತೆ. ಈ ಶಂಕರಪಲ್ಲಿ ಸ್ವೀಟ್ನ ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು, 1 ಮಂತ್ ಬೇಕಾದ್ರೂ ಇರುತ್ತೆ, ಏನು ಕೆಡಲ್ಲ ಬೇಗ ಇದು. ಮತ್ತು ತುಂಬ ಸ್ವೀಟ್ಸು ಈಗ ಜಾಸ್ತಿ ಸ್ವೀಟ್ ಅನ್ನೋದು ಇಲ್ಲ. ಇಲ್ಲಿ ಮಾಡ್ಬೋದು ಮತ್ತು ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನೋಡಿ, ಇದಾಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಬ್ರೌನ್ ಆಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ, ತುಂಬ ಗಟ್ಟಿನೂ ಇಲ್ಲ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ವಿಡಿಯೋ ಬೇಕಿದ್ರೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತು ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.